ಕನ್ನಡದ ಖ್ಯಾತನಟ ವಿನೋದ್ ಪ್ರಭಾಕರ್ಗೆ ಆರೋಗ್ಯದಲ್ಲಿ ಏರುಪೇರಾಗಿರ್ತಕ್ಕಂಥದ್ದು. ಆ ಸಂಬಂಧ ಅವರೀಗ ನಾಗರಬಾವಿಯ GM ಹಾಸ್ಪಿಟಲ್ ಕೂಡ ಅಡ್ಮಿಟ್ ಆಗಿರ್ತಕ್ಕಂಥದ್ದು. ಈ ವಿಚಾರವಾಗಿ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಅವರ ಪತ್ನಿ ಅವರು ಕೂಡ ನಮ್ಮ ಜೊತೆಗೆ ಇದ್ದಾರೆ. ಅವರನ್ನು ಕೇಳಿ ತಿಳ್ಕೊಳ್ಳುವಂಥ ಪ್ರಯತ್ನ ಕೂಡ ಮಾಡೋಣ. ಏನಾಗಿದೆ ಅವರಿಗೆ ಆರೋಗ್ಯದ ವಿಚಾರ? ಮೇಡಮ್ ನಮಸ್ತೆ. ಮೇಡಮ್, ಕನ್ನಡದ ಖ್ಯಾತನಟ ವಿನೋದ್ ಪ್ರಭಾಕರ್ ಅವರಿಗೆ ಈಗ ಆರೋಗ್ಯದಲ್ಲಿ ಏರುಪೇರಾಗಿರ್ತಕ್ಕಂಥದ್ದು. ಅವರು ಈಗ GM ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ. ಏನಾಗಿತ್ತು ಮೇಡಮ್? ಕಂಟಿನ್ಯೂಸ್ ಪ್ರಮೋಷನ್ ಆಗ್ತಿತ್ತು. ಸಿನಿಮಾ 26th ರಿಲೀಸ್ ಆಗ್ತಿದೆ. ಹಾಗಾಗಿ ಕಂಟಿನ್ಯೂಸ್ ಪ್ರಮೋಷನ್ ಆಗಿರೋದಕ್ಕೆ ನಿದ್ದೆ ಕರೆಕ್ಟ್ ಆಗಿರಲಿಲ್ಲ, ಊಟ ತಿಂಡಿ ಕರೆಕ್ಟ್ ಟೈಮ್ಗೆ ಏನು ಆಗ್ತಾ ಇರಲಿಲ್ಲ. ಸ್ವಲ್ಪ ಜಾಸ್ತಿನೇ ಸ್ಟ್ರೆಸ್ ಆಗ್ತಿದ್ರು. ಇಲ್ಲ, ಈ ಒಂದು ಸಿನಿಮಾ ಎಲ್ರಿಗೂ ತಲುಪಿಸ್ಬೇಕು. ನಾನು ಹಂಗೂ ಹೇಳ್ತಿದ್ದೆ, ನಿದ್ದೆ ಕರೆಕ್ಟಾಗಿಲ್ಲ ನಿಮಗೆ, ಒಂಚೂರು ಊಟ ತಿಂಡಿ ಕರೆಕ್ಟ್ ಟೈಮ್ ಮಾಡಿ ಅಂತಾನೆ ಹೇಳಿದ್ರು ಸ್ವಲ್ಪ ಒಂಚೂರು ಟೈಮ್ ಕರೆಕ್ಟಾಗಿ ಏನೂ ಆಗಲಿಲ್ಲ. ಸೊ ಜಾಸ್ತಿನೇ ಸ್ಟ್ರೆಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸ್ವಲ್ಪ ಬೆಳಗ್ಗೆ ಒಂಚೂರು ಲೋ ಫೀಲ್ ಆಗ್ತಿತ್ತು. ಅದಕ್ಕೆ ಹಾಸ್ಪಿಟಲ್ ಬಂದು ಎಲ್ಲ ಟೆಸ್ಟ್ ಮಾಡ್ಕೊಂಡಿದ್ದೀವಿ. ಬಟ್ ಟೆಸ್ಟಲ್ಲೆಲ್ಲ ನಾರ್ಮಲ್ ಬಂದಿದೆ. ಬಟ್ ಸ್ಟಿಲ್ ಒಂಚೂರು ಅಬ್ಸರ್ವೇಷನ್ ಇಟ್ಟಿದ್ದಾರೆ. ಬಟ್ ಈಗ ಹುಷಾರಾಗಿದ್ದಾರೆ, ಬೆಟರ್ ಆಗಿದ್ದಾರೆ ಬೆಳಗ್ಗೆಯಿಂದ. ಮೇಡಮ್, ಅವರಿಗೆ ಹೃದಯ ಸಂಬಂಧಿ ಸಮಸ್ಯೆ ಇತ್ತು ಅಂದ್ಬಿಟ್ಟು ಅವರ ಅಭಿಮಾನಿಗಳು ಆತಂಕ ಪಡ್ತಾ ಇರ್ತಕ್ಕಂಥದ್ದು. ರಾಜ್ಯಾದ್ಯಂತ ಅವರ ಅಭಿಮಾನಿಗಳು ಏನಿದ್ದಾರೆ ಅವರೆಲ್ಲ ಕೂಡ ಈಗ ನಮ್ಮ ಬಾಸ್ಗೆ, ನಮ್ಮ ಒಂದು ಗುರುಗಳಿಗೆ ಏನೋ ಒಂದು ಹೃದಯ ಸಂಬಂಧಿ ಸಮಸ್ಯೆ ಆಗಿದೆ ಅಂತ ಆತಂಕ ಪಡ್ತಾ ಇರ್ತಕ್ಕಂಥದ್ದು. ಈ ಸಂಬಂಧ ನೀವೇನು ಹೇಳಿಕೊಳ್ಳಿ? ಇಲ್ಲ, ಹೃದಯ ಸಂಬಂಧ ರಿಲೇಟೆಡ್ ಆಗಿ ಏನು ಪ್ರಾಬ್ಲಮ್ ಇಲ್ಲ. ಬೆಳಗ್ಗೆ ICU ಅಲ್ಲಿ ಬೆಡ್ ಇಲ್ಲ ಅಂತ CCU ಅಲ್ಲಿ ಹಾಕಿದ್ರು. ದಟ್ ಈಸ್ ಕಾರ್ಡಿಯಕ್ ಕೇರ್ ಯೂನಿಟ್ ಅಲ್ಲಿ. ಬಟ್ ಅಲ್ಲಿ ICU ಅಲ್ಲಿ ಬೆಡ್ ಇಲ್ಲ ಅಂತಾನೆ ಈ ಕಡೆ ಹಾಕಿದ್ದಾರೆ ಹೊರತು ಹೃದಯ ಸಂಬಂಧ ಏನು ವಿಷಯ ಇಲ್ಲ. ಆ ಥರ ಅಂದರೆ ಒಂಚೂರು ಲೋ ಫೀಲ್ ಆಗ್ತಿತ್ತು ಅವ್ರಿಗೆ ಅಷ್ಟೇ. ಒಂಚೂರು ಮೇ ಬಿ ಸ್ವಲ್ಪ ಲೋ ಶುಗರ ಇಲ್ಲ ಲೋ BP ಏನೋ ಒಂದು ಆ ಥರ ಒಂದು ಫೀಲ್ ಆಗ್ತಿತ್ತು ಹೊರತು. ಬಟ್ ಅದಕ್ಕೂ ಬೆಳಗ್ಗೆ ಬಂದು ಟೆಸ್ಟ್ ತಗೊಂಡ್ರು. ಎಲ್ಲ ಒಂಚೂರು ನಾರ್ಮಲ್ ಆಗೇ ಇದ್ದಾರೆ ಈಗ. ಡೋಂಟ್ ವರಿ. ಮೇಡಮ್, ಇನ್ನೊಂದು ಏನು ಅಂತಂದ್ರೆ, ಈಗ ಬಲರಾಮ ಒಂದು ಪ್ರಮೋಷನ್ಸ್ ಕೂಡ ನಡೀತಾ ಇತ್ತು. ಹಾಗಾಗಿ ಅವರು ತುಂಬಾ ಸ್ಟ್ರೆಸ್ ತಗೊಂಡಿದ್ರು ಅಂತಕ್ಕಂಥ ಮಾತುಗಳು ಕೂಡ ಇದೆ. ಹಾಗಾಗಿ ಈಗ ಅವರ ಕಂಡೀಷನ್ ಆರೋಗ್ಯದಲ್ಲಿ ಯಾವ ರೀತಿ ಇದೆ? ಸ್ಟ್ರೆಸ್ ಈಗಲೂ ಇದೆ. ಈ ಒಂದು ಟೈಮಲ್ಲಿ ನಾನು ಹಿಂಗೆ ಮಲ್ಕೊಂಡ್ಬಿಟ್ಟಿದ್ದೀನಲ್ಲ ಅಂತ ಒಂದು ಫೀಲ್ ಮಾಡ್ತಿದ್ದಾರೆ. ಯಾಕಂದ್ರೆ ಇವತ್ತೂ ಒಂದು 5-6 ಇಂಟರ್ವ್ಯೂಸ್ ಇತ್ತು. ನಾಳೆನೂ ಇದೆ. ನಾಳೆ ಆಲ್ ಓಕೆದೇನೋ ಒಂದು ಪ್ರೋಗ್ರಾಮ್ ಇದೆ. ಅದಕ್ಕೆ ಈವ್ನಿಂಗ್ ಹೋಗ್ಬೇಕಿತ್ತು. ಸೊ ಕಂಟಿನ್ಯೂಸ್ ಪ್ರಮೋಷನ್ ಇದೆ. ಅಂದ್ರೆ ಈ ಒಂದು ಟೈಮಲ್ಲಿ ಈ ತರ ಆಗ್ಬಿಟ್ಟಿದೆ ಅಂತ ಅವ್ರಿಗೂ ಪಾಪ ಆ ಸ್ಟ್ರೆಸ್ ಈಗ ಜಾಸ್ತಿ ಆಗ್ಬಿಟ್ಟಿದೆ. ಬಟ್ ಇಷ್ಟು ದಿನ ಪ್ರಾಪರ್ ಆಗಿ ನಿದ್ದೆ ಇಲ್ಲ, ಕರೆಕ್ಟ್ ಟೈಮ್ ಊಟ ತಿಂಡಿ ಇಲ್ಲ, ಜೊತೆಗೆ ವರ್ಕ್ಔಟ್ ಫಿಟ್ನೆಸ್ ಎಲ್ಲಾನು ಜೊತೆಗೆ ಆಗಿರೋದಕ್ಕೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಆಗಿದೆ. ಬಟ್ ಈಗ ಸ್ವಲ್ಪ ಬೆಟರ್ ಆಗಿದ್ದಾರೆ. ಮೇಡಮ್, ವಿನೋದ್ ಪ್ರಭಾಕರ್ ಅಂತಂದ್ರೆ ಅವರು ಆರೋಗ್ಯದ ವಿಚಾರದಲ್ಲಿ ತುಂಬಾ ಕಟ್ನಿಟ್ಟು, ಫಿಟ್ನೆಸ್ ವಿಚಾರದಲ್ಲಿ ತುಂಬಾ ಕಟ್ನಿಟ್ಟು ಅಂತ ಹೇಳ್ತಾರೆ. ಆದಾಗ್ಯೂ ಕೂಡ ಈಗ ಈ ಒಂದು ಸಂದರ್ಭ ಈಗ ಅವರು ಎದುರಿಸ್ತಾ ಇರ್ತಕ್ಕಂಥದ್ದು. ಯಾಕಂತಂದ್ರೆ ವಿನೋದ್ ಪ್ರಭಾಕರ್ ಅವ್ರಿಗೆ ಬಹಳಷ್ಟು ಅಭಿಮಾನಿಗಳು ಕೂಡ ಇದ್ದಾರೆ. ಅವರು ಕೂಡ ಆತಂಕದಲ್ಲಿ ಒಳಗಾಗಿದ್ದಾರೆ. ಈಗ ವೈದ್ಯರು ಏನ್ ಹೇಳ್ತಾ ಇದ್ದಾರೆ ಮೇಡಮ್ ಫೈನಲಿ? ಅಲ್ಲ, ಎಸ್, ಅವ್ರು ಯಾವಾಗ್ಲೂ ಆರೋಗ್ಯದ ಮೇಲೆ ಗಮನ ಕೊಡ್ತಾರೆ. ಆಕ್ಚುಲಿ ವಿನೋದ್ ಪ್ರಭಾಕರ್ ಸರ್ ಬಂದು ಯಾವಾಗ್ಲೂ ಒಂದು ಡೈರೆಕ್ಟರ್ ಆರ್ಟಿಸ್ಟ್, ಒಂದು ಪ್ರೊಡ್ಯೂಸರ್ ಆರ್ಟಿಸ್ಟ್ ಅಂತಾರೆ. ಒಬ್ರು ಬಂಡವಾಳ ಹಾಕಿದ್ರೆ ಆ ಬಂಡವಾಳ ಅವ್ರಿಗೆ ಕರೆಕ್ಟ್ ಆಗಿ ಬಂದ್ ಮತ್ತೆ ಏನೋ ರಿಟರ್ನ್ಸ್ ಕರೆಕ್ಟ್ ಆಗಿ ಬರಬೇಕು ಅಂತ ಯೋಚನೆ ಮಾಡಿನೇ ಒಂದೊಂದು ಸಿನಿಮಾ ಮಾಡ್ತಾರೆ. ಅದಕ್ಕೆ ಯಾವಾಗ್ಲೂ ಯಾವ ಸಿನಿಮಾ ಮಾಡ್ಬೇಕಂದ್ರೂ ಇಷ್ಟು ಬಜೆಟ್ ಮೇಲೆ ಹೋಗ್ಬೇಡಿ, ನನ್ಗೊಂದು ಮಾರ್ಕೆಟ್ ಅಂತ ಇದೆ, ನಾನು ಈ ಒಂದು ಮಾರ್ಕೆಟ್ ವರ್ಗೂ ನಾನು ಮಾಡ್ಕೊಡ್ತೀನಿ, ಅದಕ್ಕಿಂತ ಜಾಸ್ತಿ ಹೋದ್ರೆ ಮತ್ತೆ ಕಷ್ಟ ಆಗತ್ತೆ ಅಂತಾನೆ ಅನ್ಕೊಂಡು ಎಲ್ಲಾ ಸಿನಿಮಾನು ಮಾಡ್ತಿದ್ರು. ಸೊ ಜನರಲಿ ಏನೋ ಪ್ರೊಡ್ಯೂಸರ್ಸ್ಗೆ ಲಾಸ್ ಆಗದೆ ಅಂತ ಏನೋ ಆಗ್ಬಾರ್ದು ಅಂತ ಯೋಚನೆ ಮಾಡಿನೇ ಎಲ್ಲಾ ಸಿನಿಮಾ ಮಾಡ್ಕೊಂಡು ಪ್ರಮೋಷನ್ಸ್ ಆಗ್ಲಿ ಎಲ್ಲದಕ್ಕೂ ಸಾಥ್ ಕೊಡ್ತಾರೆ. ಈ ಒಂದು ಸಿನಿಮಾ ಸ್ವಲ್ಪ ಏನೋ ದೊಡ್ಡ ಮಟ್ಟದಲ್ಲಿ ಪ್ರೊಡ್ಯೂಸರ್ ಅವರು ದುಡ್ಡು ಹಾಕಿ ಮಾಡಿರೋದಕ್ಕೆ ಒಂಚೂರು ಜಾಸ್ತಿ ಪ್ರಮೋಷನ್ ಮಾಡಬೇಕು ಅಂತ ಒಂದು ಪರಿಸ್ಥಿತಿ ಅಂತ ಬಂತು. ಯಾಕಂದ್ರೆ ಈಗಿರೋ ಒಂದು ಸಿಚುವೇಶನ್ ಅಲ್ಲಿ ಜನಗಳನ್ನ ನಾವು ಥಿಯೇಟರ್ ಕರೆಸ್ಕೋಬೇಕಾಗಿರೋದೇ ಒಂದು ದೊಡ್ಡ ವಿಚಾರ. ಅಂಡ್ ಎಲ್ರಿಗೂ ಒಂದು ಈ ತರ ಸಿನಿಮಾ ಮಾಡಿದೀವಿ, ರಿಲೀಸ್ ಆಗ್ತಿದೆ, ಬನ್ನಿ ನೋಡಿ ಅಂತ ಹೇಳೋದು, ಆ ಒಂದು ವಿಚಾರ ತಲುಪಿಸೋದು ಒಂದು ಹೀರೋ ಮೇಲೆ ಒಂದು ದೊಡ್ಡ ಜವಾಬ್ದಾರಿ ಆಗಿರತ್ತೆ. ಸೊ ಆ ಜವಾಬ್ದಾರಿನ ಅವರು ವಹಿಸ್ಕೊಂಡ್ರು. ಸೊ ಕಂಟಿನ್ಯೂಸ್ ಆಗಿ ಒಂದು ಏನೋ ಕಂಟಿನ್ಯೂಸ್ ಆಗಿ ಪ್ರಮೋಷನ್ಸ್ ಅಲ್ಲೇ ಸ್ವಲ್ಪ ಬ್ಯುಸಿ ಆಗಿರೋದಕ್ಕೆ ಅವ್ರ ಹೆಲ್ತ್ ಆಕ್ಚುಲಿ ಪ್ರಾಪರ್ ಆಗಿ ಗಮನ ಕೊಡಕ್ ಆಗಿಲ್ಲ. ಸೊ ಬೇಸಿಕ್ಲಿ ಒಂದು ವರ್ಕೌಟ್, ಒಂದು ಡಯಟ್ ಅಂತ ಅಂದಾಗ ನಿದ್ದೆನೂ ಕರೆಕ್ಟ್ ಆಗಿರ್ಬೇಕು, ಏನೋ ಒಂಚೂರು ಸ್ಟ್ರೆಸ್ ಲೆವೆಲ್ ಕಮ್ಮಿ ಆಗಿರ್ಬೇಕು. ಬಟ್ ಎಲ್ಲಾನು ಜೊತೆಗೆ ತಗೊಂಡಿರೋದಕ್ಕೆ
ಸ್ವಲ್ಪ ಆರೋಗ್ಯದಲ್ಲಿ ಹೇರುಫೇರು ಆಗಿದೆ. ಬಟ್ ಜನರಲಿ ಹಿಂಗಲ್ಲ ಅವರು. ಸೊ ಒಂದು ಸಿನಿಮಾ ರಿಲೀಸ್ ಆದಾಗ ಪ್ರೆಷರ್ ಇದ್ದೇ ಇರುತ್ತೆ. ಸೊ ದಟ್ ಈಸ್ ಅ ನಾರ್ಮಲ್ ಥಿಂಗ್. ಇವರೊಂಚೂರು ಜಾಸ್ತಿ ಸ್ಟ್ರೆಸ್ ಮಾಡ್ಕೊಂಡ್ರು ಅಷ್ಟೇ. ಫೈನಲಿ ಅಂದ್ರೆ ವಿನೋದ್ ಪ್ರಭಾಕರ್ ಅವರು ಯಾವಾಗ ಹಾಸ್ಪಿಟಲ್ ಇಂದ ಅಂದ್ರೆ ಡಿಸ್ಚಾರ್ಜ್ ಆಗಬಹುದು ಅಂತ? ಅಲ್ಲ, ಡಾಕ್ಟರ್ ಆಕ್ಚುಲಿ ಒಂದು ಸುಮ್ಮನೆ ಅಬ್ಸರ್ವೇಷನ್ ಅಲ್ಲಿ ಇಟ್ಟಿದ್ದಾರೆ. ಈಗ ವಾರ್ಡ್ಗೆ ಶಿಫ್ಟ್ ಆಗಿದ್ದಾರೆ. ನಾಳೆ ಮೋಸ್ಟ್ಲಿ ಡಿಸ್ಚಾರ್ಜ್ ಮಾಡಬಹುದು. ಅದು ಒಂಚೂರು ಸರ್ ಡಾಕ್ಟರ್ ಹೇಳಿ ಮೋಸ್ಟ್ಲಿ ನಾಳೆನೆ ಮಾಡಿಬಿಡ್ತಾರೆ. ಈಸ್ ಫೈನ್ ನೌ, ಈಸ್ ಗೆಟಿಂಗ್ ಬೆಟರ್ ನೌ. ಇದಿಷ್ಟು ಏನು ವಿನೋದ್ ಪ್ರಭಾಕರ್ ಅವರ ಪತ್ನಿ ಹೇಳಿದಂತ ಮಾತಾಗಿತ್ತು. ಅಂದ್ರೆ ಅವರಿಗೆ ಏನು ಬಲರಾಮ ಸಿನಿಮಾ ಪ್ರಮೋಷನ್ ಬಗ್ಗೆ ಹೆಚ್ಚಾಗಿ ಗಮನ ವಹಿಸಿದ್ರು, ಹಾಗಾಗಿ ನಿದ್ದೆ ಕೂಡ ಸರಿಯಾಗಿ ಆಗ್ತಾ ಇರಲಿಲ್ಲ. ಇನ್ನು ಅದು ಆ ವಿಚಾರವಾಗಿ ಅವರಿಗೆ ಒಂದು ಸ್ವಲ್ಪ ಲೋ BP ಆಗಿರಬಹುದು. ಆ ಕಾರಣಕ್ಕಾಗಿ ಅವರು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದಾರೆ. ಅದು ಬಿಟ್ಟರೆ ಮತ್ತೇನೇನು ಇಲ್ಲ. ಅವ್ರ ಹೃದಯ ಸಂಬಂಧಿ ಕಾಯಿಲೆ ಅಂತೂ ಏನೂ ಇಲ್ಲವೇ ಇಲ್ಲ. ಆದ್ರೆ ನಾಳೆ ಕೂಡ ಅವರು ಡಿಸ್ಚಾರ್ಜ್ ಆಗುವಂತ ಸಾಧ್ಯತೆ ಇದೆ ಅಂತ ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ನಾಗೇಂದ್ರ ಪ್ರಸಾದ್, ಪವರ್ ಟಿವಿ, ಬೆಂಗಳೂರು.